ನನಗೆ ಈ ಸಿನಿಮಾ ಶುರುವಾಗಿದ್ದು ಪ್ರೋಸೆಸ್ಸು ಭಾಳ ಖುಷಿ ನನಗೆ. ಏಕೆಂದರೆ ನಾನು ಹೊಯ್ಸಳ ಒಂದು ಕಡೆ ಜಾನ್ವಿ ಮತ್ತು ಸತ್ಯ ಅವ್ರ ಜೊತೆ ಒಂದು ಬಡವ ರಸ್ಕಲ್ ರಿಲೀಸ್ ಮುಂಚೆ ಒಂದು ಶೋ ಶೂಟ್ ಮಾಡ್ತೀವಿ ನಾವು ಕಲರ್ಸ್ ಚಾನಲ್ಗೆ. ಆ ಶೋ ಏನು ಅಂದರೆ ಬಡವ ರಸ್ಕಲ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಮುಂಚೆನೇ ರೆಕಾರ್ಡ್ ಮಾಡಿದ್ವಿ. ಬಡವ ರಸ್ಕಲ್ ಸೂಪರ್ ಹಿಟ್ ಆಗಿದೆ ಅಂತ ಮುಂಚೆನೇ ರೆಕಾರ್ಡ್ ಮಾಡಿ ಇಟ್ಟಿದ್ವಿ. ಅಂದರೆ ಇಲ್ಲ ಇದು ಸೂಪರ್ ಹಿಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ಪ್ರೊಡಕ್ಷನ್ ಮಾಡಿದಾಗ ಜಾನ್ವಿ ಮತ್ತು ಸತ್ಯ ಪರಿಚಯ ಆಗಿದ್ದು. ಆ್ಯಂಡ್ ದೆನ್ ನಾನು ಚಂದ್ರರಾಜು ಬ್ರದರ್ ಅವ್ರನ್ನ ಬಹಳ ಆಲ್ಮೋಸ್ಟ್ ಒಂದು 2020ಲೇ ಮೀಟ್ ಮಾಡಿದ್ವಿ ನಾವು, ಕುತ್ಕೊಂಡು ಮಾತಾಡಿದ್ವಿ. ಆ್ಯಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತಾರೆ. ಇದು ಒಂದಿಷ್ಟು ಹಾಲಿವುಡ್ ಸಿನಿಮಾಗಳ ಎಕ್ಸಾಂಪಲ್ ಎಲ್ಲ ಕೊಟ್ಟು ನಿಮ್ಮನ್ನು ಆ ಥರ ನೋಡ್ಬೇಕು ನಾವು ಅಂತೆಲ್ಲ ಭಾಳ ಸಿಕ್ಕಿದಾಗೆಲ್ಲ ಹೇಳೋರು. ಆ್ಯಂಡ್ ಹೊಯ್ಸಳ ಸಿನಿಮಾ ಶೂಟಿಂಗಲ್ಲಿ ಬೆಳಗಾವಿಲಿ ಮನೆಗೆ ಹೋಗಿದ್ದಾಗ ಲಕ್ಷ್ಮೀ ಮೇಡಮ್ ಊಟ ಅಂದರೆ ಮನೆಗೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಬರ್ತಾ ಹೇಳಿದ್ರು, ಬ್ರದರ್ ನಿಮಗೆ ಬೆಳಗಾವಿಲಿ ಒಂದು ಫ್ಯಾಮಿಲಿ ಇದೆ, ಅದನ್ನು ಯಾವತ್ತೂ ಮರಿಬೇಡಿ, ಬೆಳಗಾವಿಗೆ ಯಾವಾಗ ಬಂದ್ರು. ಆ್ಯಂಡ್ ನಮ್ಮ ಬ್ರದರ್ಗೆ ಸಿನಿಮಾ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ, ನೋಡಿ ಏನು ಮಾಡ್ಬೋದು ಅಂತ ಅವರು ಹೇಳಿದರು. ಅದರ ನಂತರ ಇಲ್ಲ ಓಕೆ ಎನಿ ಟೈಮ್ ಮಾಡೋ ಹಂಗಿದ್ರೆ ಹೇಳಿ ಮಾಡೋಣ ಅಂತ ಹೇಳಿ ನಾನು ಬಂದಿದ್ದೆ. ಅದಾದಮೇಲೆ ಸತ್ಯ ಮತ್ತು ವಿಖ್ಯಾತ್ ಒಂದಿನ ಬಂದು ಹೀಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ, ಒಬ್ಬರು ದೊಡ್ಡ ಪ್ರೊಡ್ಯೂಸರು, ಬಟ್ ಅವರು ಯಾರು ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ ನಮಗೆ, ಅದು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಅಂತ. ನಾನು ಓಕೆ ಅಂಥೇಳಿ ಓಕೆ ಮಾಡೋಣ ಅಂಥೇಳಿ ಹಾಗೆ ಪ್ರೋಸೆಸ್ ಶುರುವಾಗಿದೆ. ಆಮೇಲೆ ಗೊತ್ತಾಯಿತು ಓಕೆ ಚಂದ್ರರಾಜು ಅವರು ಪ್ರೊಡಕ್ಷನ್ಗೆ ಬಂದಿದ್ದಾರೆ, ಜೊತೆಗೆ ಸತ್ಯ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ ಅಂತೆಲ್ಲ. ಆ್ಯಂಡ್ ಇನ್ನೊಂದು ಚಾಲೆಂಜ್ ಏನಂದರೆ ಇವರು ನಿಮ್ಮನ್ನ ಸಖತ್ ಸ್ಟೈಲಿಶ್ ಆಗಿ ಆ್ಯಕ್ಷನ್ನು ಈ ಥರ ತೋರಿಸ್ಬೇಕು, ಈ ಥರ ಮಾಡಬೇಕು ಅಂತ ಮೇಡಮ್ ಬರ್ತಿದ್ದಾರೆ ಅಂತ ಅಂದಾಗ ನಾವು ಬರೀ ಆ್ಯಕ್ಷನ್ ಸಿನಿಮಾನೇ ಮಾಡೋಕ್ಕಾಗಲ್ಲ, ಒಂದಿಷ್ಟು ಫ್ಯಾಮಿಲಿ ವ್ಯಾಲ್ಯೂಸು ಎಲ್ಲ ಇಟ್ಕೊಂಡು, ಯಾಕೆಂದರೆ ಅವರು ಎಲ್ಲ ಒಂದು ಜವಾಬ್ದಾರಿಯುತ ಪೊಸಿಷನಲ್ಲಿರೋರು. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಮಾಡಬೇಕಾಗಿತ್ತು. ಈ ಎರಡೂ ಸೆಟ್ ಆಗೋವಂಥದ್ದು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ಪರ್ಫೆಕ್ಟು ಬಡವ ರಸ್ಕಲ್ ನಿರ್ದೇಶಕರು ಶಂಕರ್ ಗುರು. ನೀಟಾಗಿ ಅವರು ಫ್ಯಾಮಿಲಿ ವ್ಯಾಲ್ಯೂಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಎಮೋಷನ್ಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಜೊತೆಗೆ ಎಂಟರ್ಟೈನ್ಮೆಂಟನ್ನು ಬಹಳ ಚೆನ್ನಾಗಿಟ್ಟು ಅದನ್ನು ನಮ್ಮ ಹುಡುಗರಿಗೂ ಹೆಂಗೆ ಬೇಕು ಸಿನಿಮಾ, ಫ್ಯಾಮಿಲಿಗೂ ಹೆಂಗೆ ಬೇಕು ಸಿನಿಮಾ, ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸಿನಿಮಾನ ಕಟ್ತಾರೆ. ಸೊ ಅಲ್ಲಿ ಶಂಕರ್ ಅಂತ, ಸೊ ಶಂಕರ್ ಬರ್ತಿದ್ದಂಗೆ ಇನ್ನು ಉಳಿದಿದ್ದೆಲ್ಲ ಟೀಮ್, ವೈಭವ್ ನಮ್ಮ ಸಿನಿಮಾಟೋಗ್ರಫಿಗೆ ಎಸ್ ಕೆ ರಾವ್ ಮತ್ತು ಎಜೆ, ಅಂದರೆ ಬಹಳ ಒಂದು ಒಳ್ಳೆ ಟೀಮ್ ಆಯಿತು. ಆ್ಯಂಡ್ ಕಾಸ್ಟಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಶಂಕರ್ ಅವರು, ರಂಗಾಯಣ ರಘು ಅವರು, ಉಮಾಶ್ರೀ ಅಮ್ಮ, ಇನ್ನೂ ಭಾಳ ಸರ್ಪ್ರೈಸಸ್ಗಳಿದೆ ಸಿನಿಮಾದಲ್ಲಿ. ಜೊತೆಗೆ ಒಳ್ಳೆ ನಾಯಕಿ ನಮ್ಮ ರೀಶ್ಮಾ ಅವ್ರು ಆ್ಯಡ್ ಆದರು. ಇನ್ನೇನು ಸದ್ಯದಲ್ಲೇ ಮೋಸ್ಟ್ಲಿ ಅವರು ಎಲ್ಲ ಹೀರೋಯಿನ್ಗಳ ಥರ ನಮ್ಮ ಕೈಗೆ ಸಿಗ್ದಲೇ ಆಗೋವಷ್ಟು ಬೇರೆ ಭಾಷೆಗೆ ದಾಟ್ಕೊಂಡು ಹೊರಟೋಗ್ತಾರೆ. ಹೀಗೆ ಶುರುವಾಗಿದ್ದು ಭಾಳ ಖುಷಿ ಆಯಿತು. ಇದ್ರ ನಂತರ ನನಗೆ ಇನ್ನೂ ಭಾಳ ಪಾಸಿಟಿವ್ ಆಗಿ ಭಾಳ ಖುಷಿಯಾಗಿದ್ದಂದರೆ ಝೀ ಸ್ಟುಡಿಯೋಸ್ ಜೊತೆ ಆಗಿದ್ದು. ನನ್ನ ಹೆಡ್ ಬುಷ್ ಸಿನಿಮಾಗೆ ನಮ್ಮ ಜೊತೆ ಭಾಳ ಸ್ಟ್ರಾಂಗ್ ಆಗಿ ಭಾಳ ಚೆನ್ನಾಗಿ ಝೀ ಸ್ಟುಡಿಯೋಸ್ ನಿಂತಿತ್ತು. ಅದರ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಮತ್ತೆ ಅವರು ಜಾಯ್ನ್ ಆದರು. ಆ್ಯಂಡ್ ಶ್ಯಾಮ್ ಅವರು ಯಾವ್ದಾದ್ರು ಒಂದು ಆಡಿಯೋ ಕೇಳಿ ಅವರು ಹೂ ಅಂತ ಅಂದ್ಬಿಟ್ರೆ ಅದು 100% ಅದು ಸೂಪರ್ ಆಗಿದೆ, ವರ್ಕ್ ಆಗುತ್ತೆ ಅಂತ. ಸೊ ಆನಂದ್ ಆಡಿಯೋ ಅವರು ಓಕೆ ಮಾಡ್ತಿದ್ದಂಗೆ ಇನ್ನೂ ಒಂದು ರೇಂಜ್ಗೆ ನಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಯಿತು. ಸೊ ಆ ಥರ ಒಳ್ಳೆ ಒಂದು ಅಸೋಸಿಯೇಷನ್ ಅಣ್ಣ ಫ್ರಮ್ ಮೆಕ್ಸಿಕೋ ಜೊತೆ ಇಡೀ ತಂಡ ಇದೆ. ಹಾಗಾಗಿ ನಮಗೆ ಭಾಳ ಧೈರ್ಯ. ಒಂದು ಕಡೆ ಲಕ್ಷ್ಮೀ ಮೇಡಮ್ ಆ್ಯಂಡ್ ಚಂದ್ರರಾಜು ಬ್ರದರ್ ಇವರು, ಇನ್ನೊಂದು ಕಡೆ ಝೀ ಸ್ಟುಡಿಯೋಸು, ಆನಂದ್ ಆಡಿಯೋ, ಎಲ್ಲ ದೊಡ್ಡ ಹೆಸರುಗಳು, ದೊಡ್ಡ ಸಂಸ್ಥೆಗಳು ನಮ್ಮ ಈ ಸಿನಿಮಾ ಜೊತೆಗೆ ನಿಂತಿದ್ದಾವೆ. ಸೊ ಭಾಳ ಖುಷಿಯಾಗಿದೆ. ಆ್ಯಂಡ್ ಸಿನಿಮಾ ಕೂಡ ಭಾಳ ಚೆನ್ನಾಗಿದೆ. ಏನು ಟೀಸರ್ ನೋಡಿದ್ವಿ, ಇದು ಎಲ್ಲೋದ್ರೂ ನಮ್ಮ ಹುಡುಗರು ಯಾವಾಗಲೂ ಕೇಳ್ತಿರ್ತಾರೆ. ನಾನು ನಮ್ಮ ಭೈರತಿ ರಣಗಲ್ ಫ್ಯಾನ್ ಶೋ ಹೋಗಿದ್ದಾಗ ಒಬ್ಬ ಹುಡುಗ ಅಲ್ಲಿ ಸೆಲೆಬ್ರೇಷನ್ಗೆ ಅಂತ ಡಮ್ಮಿ ಮಚ್ಚಗಳು ಇಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗರು. ಅದರಲ್ಲಿ ಒಬ್ಬ ಬಂದ್ಬಿಟ್ಟು ನನ್ನ ಕೈ ಕೊಟ್ಟ, ಇದು ಇಟ್ಕೊಳ್ಳೋಣ, ಯಾಕಣ್ಣ ಬಿಟ್ಟಿದ್ಯಾ ನೀನು, ಇದು ಇಟ್ಕೊಳ್ಳೋಣ ಚೆನ್ನಾಗಾಗುತ್ತೆ ಸಿನಿಮಾ ಅಂತ. ಅದೇನೋ ಅವ್ರಿಗೇನೋ ಡಾಲಿ ಆದಮೇಲೆ, ಪಾಪ್ಕಾರ್ನ್ ಮಂಕಿ ಟೈಗರ್ ಆದಮೇಲೆ, ಹೆಡ್ ಬುಷ್ ಆದಮೇಲೆ ಅವ್ರದ್ದೇನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಮಾಸ್ ಹುಡುಗರಿಗೆ. ಇಲ್ಲ ನೀವು ತುಂಬ ಮಾಸಾಗಿ ಬರಬೇಕು ಅಂತ, ಅದನ್ನೆಲ್ಲೋ ಅವ್ರು ಮಿಸ್ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ
ಶಂಕರ್ ಒಂದು ಟೀಸರ್ ಅವ್ರಿಗೋಸ್ಕರನೇ ಒಂದು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹಂಗೆ ಡಿಸೈನ್ ಮಾಡಿ ಟೀಸರ್ ಅದು ಅಂದರೆ ನೋಡೋಕೆ ನಿಮಗೆ ಮತ್ತೆ ಅನ್ಸ್ಬೋದು ಏನು ಮತ್ತೆ ಬರೀ ಮಚ್ಚಿಟ್ಕೊ ಬಂದಿರಲ್ಲ ಅಂತ. ಬಟ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ಮುಂದೆ ಬರೋ ಕಂಟೆಂಟ್ಗಳು ಏನಿದೆ ಅದರಲ್ಲಿ ಸಿನಿಮಾ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಜಸ್ಟ್ ಒಂದು ಅಣ್ಣನ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಷ್ಟೇ. ಬಹಳ ಸಖತ್ತಾಗಿದೆ, ಹಾಡುಗಳು ಬಹಳ ಬ್ಯೂಟಿಫುಲ್ ಆಗಿದೆ. 100% ಆಲ್ಬಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಕೂಡ ಬಡವರ ರಾಸ್ಕಲಲ್ಲಿ ಎಷ್ಟು ಚೆನ್ನಾಗಿ ಶಂಕರ್ ಎಂಟರ್ಟೈನ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಎಲ್ಲ ಪಾತ್ರಗಳ ಮೂಲಕ ನಗಿಸ್ಕೊಂಡು ಒಂದೊಳ್ಳೆ ಕಥೆ ಹೇಳಿದ್ದಾರೆ. ಆ್ಯಂಡ್ ಈ ಅಷ್ಟೇ, ಇನ್ನೇನು ಹೇಳಿ, ಎಲ್ರಿಗೂ ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ನಮ್ಮ ವಿನೋದ್ ಅವರು ಇದ್ದಾರೆ, ಭಾಳ ಚೆನ್ನಾಗಿ ಟೀಮ್ ಜೊತೆ ನಿಂತ್ಕೊಂಡು ಎಲ್ಲದನ್ನು ಕೋಆರ್ಡಿನೇಟ್ ಮಾಡ್ತಾರೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಇವತ್ತು ನಮ್ಮ ನಯನ ಮೋಟಮ್ ಅವರು ಬಂದಿದ್ದಾರೆ. ಎಲ್ಲ ಬಂದು ನನಗೆ ಭಾಳ ಖುಷಿ ಆಯಿತು. ಹೆಣ್ಮಕ್ಳು ದೀಪ ಬೆಳಗಿ ವಿಶ್ ಮಾಡಿದ್ದು ಭಾಳ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿ ಇನ್ನೂ ಸಾಕಷ್ಟು ಕೊಲಾಬ್ರೇಷನ್ ಜಿ ಸ್ಟುಡಿಯೋಸ್ ಕಡೆಯಿಂದ ಕನ್ನಡದಲ್ಲಿ ಆಗಲಿ. ಇನ್ನು 100 ಸಿನಿಮಾಗಳನ್ನ ನಮ್ಮ ಐರಾ ಫಿಲ್ಮ್ಸಿಂದ, ರಾಯಲ ಸ್ಟುಡಿಯೋಸಿಂದ ಕನ್ನಡದಲ್ಲಿ ಮಾಡೋ ಹಂಗಾಗಲಿ, ಬಹಳ ದೊಡ್ಡದಾಗಿ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರರಂಗಕ್ಕಾಗಲಿ ಎಲ್ಲ ಸಂಸ್ಥೆಗಳ ಮೂಲಕ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.